ಹಾಯ್ ಹಲೋ ನಮಸ್ಕಾರ. ಜ್ಯೋತಿಸ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ದಿಢೀರ್ ಸಾಂಬಾರ್. ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಯಾವುದೇ ಹೋಟೆಲಿಗೆ ಹೋಗಿ ಅವರ ಮೆನುನಲ್ಲಿ ಈ ಸಾಂಬಾರ್ ಇದ್ದೇ ಇರುತ್ತೆ. ಹಾಗಿದ್ರೆ ಈ ದಿಢೀರ್ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆ, ಒಂದು 2 ಸ್ಪೂನ್ನಷ್ಟು ಹಸಿ ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕೊಬ್ಬರಿನ ಹಾಕ್ಬೋದು, ಹಾಕದೇ ಕೊಬ್ಬರಿ ಸ್ಕಿಪ್ ಮಾಡಿ ಹಾಗೆ ಸಾಂಬಾರನ್ನು ಮಾಡ್ಬೋದು. ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಇಲ್ಲಿ ಕಟ್ ಮಾಡಿ ತೊಳೆದು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. 10 ರಿಂದ 12 ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಜವಾರಿ ಬೆಳ್ಳುಳ್ಳಿ ಆದರೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಒಂದು 7 ರಿಂದ 8 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಹುಳಿ ಇದ್ದರೆ 2 ಸಾಕು, ಇಲ್ಲಾಂದರೆ ಒಂದು 3 ರಿಂದ 4 ಹಾಕಿ. 1 ಎಸಳು ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ತೊಗೊಳ್ಳಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನಾನಿವಾಗ ತೊಗರಿಬೇಳೆನ ಒಂದು ಬೌಲಿಗೆ ಹಾಕಿ ಒಂದು 2 ರಿಂದ 3 ಸಾರಿ ನೀರು ಹಾಕಿ ಸ್ವಲ್ಪ ಕ್ಲೀನಾಗಿ ತೊಳೆದು, ಮತ್ತು ಇದಕ್ಕೆ ಒಂದು 2 ಬಟ್ಲಷ್ಟು ನೀರು ಹಾಕಿ ಒಂದು 5 ನಿಮಿಷ ಈ ಬೇಳೆನ ನೆನೆಸಿಡ್ತೀನಿ. ಈ ರೀತಿ ಬೇಳೆನ ನೆನೆಸಿ ಬೇಯಿಸೋದ್ರಿಂದ ಬೇಳೆನೂ ಚೆನ್ನಾಗಿ ಬೇಯುತ್ತೆ, ಸಾಂಬಾರು ರುಚಿಯಾಗಿ ಬರುತ್ತೆ, ಮತ್ತು ಬೇಳೆನ ರುಬ್ಬೋ ಅವಶ್ಯಕತೆಯೂ ಇರೋದಿಲ್ಲ. ನಾನಿವಾಗ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ನೆನೆಸಿಟ್ಟಿರೋಂತಹ ಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ ನಾನು ತೊಗೊಂಡಿರೋ 2 ಟೊಮೊಟೊನ ಈ ರೀತಿ ಕಟ್ ಮಾಡಿ ಇದರೊಳಗಿರೋ ಬೀಜನ ತೆಗೆದು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಬೀಜ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನೀವು ಸಹಿತ ಈ ಟೊಮೊಟೊ ಬೀಜನ ಆದಷ್ಟು ಅವಾಯ್ಡ್ ಮಾಡಿ. ಇವಾಗ 7 ರಿಂದ 8 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಸೇರಿಸೋದ್ರಿಂದ ಮಕ್ಕಳಿಗೆ ಏನಾದರೂ ಖಾರ ಅನಿಸಿದರೆ ಎತ್ತಿಟ್ಟು ತಿನ್ಬೋದು ಅಂತ ಅಷ್ಟೇ. ಇವಾಗ ಈ ಕಟ್ ಮಾಡಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸಿ, ಈ ಸಾಂಬಾರಿಗೆ ರುಚಿ ಕೊಡೋದೇ ಈ ಮೆಂತ್ಯ ಸೊಪ್ಪು. ನೋಡಿ, ಈ ಮೆಂತ್ಯ ಸೊಪ್ಪನ್ನು ಯಾವುದೇ ಅಡುಗೆಗೆ ಯೂಸ್ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ತೊಗೊಂಡಿರೋ ಅರಿಶಿಣದಲ್ಲಿ ಅರ್ಧದಷ್ಟು ಮಾತ್ರ ಹಾಕಿ ಇನ್ನರ್ಧದಷ್ಟು ಒಗ್ಗರಣೆಗೆ ಎತ್ತಿಡ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು, ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಈ ಬೇಳೆ ಬೇಯಷ್ಟರಲ್ಲಿ ಈ ಸಾಂಬಾರಿಗೆ ಬೇಕಾಗಿರೋಂತಹ ಒಗ್ಗರಣೆನ ರೆಡಿ ಮಾಡ್ಕೊಂಬರೋಣ. ಗ್ಯಾಸ್ ಹಚ್ಚಿ ಒಗ್ಗರಣೆ ಪಾತ್ರೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ತುಪ್ಪ ಸಹಿತ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಹಾಕಿ ಚಿಟಪಟ ಅಂದಮೇಲೆ ಕರಿಬೇವಿನ ಎಸಳು, ಮತ್ತು ನಾನಿಲ್ಲಿ ಒಂದು 3 ಬ್ಯಾಡಗಿ ಮೆಣಸನ್ನ ತೊಗೊಂಡಿದ್ದೀನಿ. ಈ ರೀತಿ ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಸಾಂಬಾರು ರುಚಿನೂ ಬರುತ್ತೆ, ಹಾಗೆ ಕಲರು ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಮೆಣಸಿನ್ಕಾಯಿ ಹಾಕಿದ ಮೇಲೆ ಈ ರೀತಿ ಒಂದು 2 ಸರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿನ ಸೇರಿಸಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ಎತ್ತಿಟ್ಟಿರುವಂತಹ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈ ರೀತಿ ಗ್ಯಾಸ್ ಆಫ್ ಮಾಡಿ ಅರಿಶಿನ ಪೌಡರ್ನ ಸೇರಿಸೋದ್ರಿಂದ ಅರಿಶಿನ ಪುಡಿ ಕಪ್ಪು ಆಗೋದಿಲ್ಲ, ಸಾಂಬಾರು ಸಹಿತ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿನ ಅರ್ಧ ಮಾತ್ರ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಈ ಒಗ್ಗರಣೆನ ಒಂದ್ಸರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸಾಂಬಾರಿಗೆ ಬೇಕಾಗಿರೋ ಒಗ್ಗರಣೆನೂ ರೆಡಿಯಾಗಿದೆ. ಈ ಕಡೆ ಬೇಯಕ್ಕಿಟ್ಟಿರೋ ಬೇಳೆನೂ ಚೆನ್ನಾಗಿ ಬೆಂದಿದೆ. ಈ ರೀತಿ ನೆನೆಸಿ ಬೇಳೆನ ಬೇಯಿಸೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ, ಹಾಗೆ ಗ್ಯಾಸು ಸೇವ್ ಆಗುತ್ತೆ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿ ಬೇಳೆನ ಕುದಿಸ್ಕೊಳ್ಳಿ. ಕುದಿಯೋವಾಗ 1-2 ಸರಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬೇಳೆ ಎಲ್ಲ ಒಡೆಯುತ್ತೆ. ನೀವು ಯಾವುದೇ ಸಾಂಬಾರು ಮಾಡಿ 1-2 ಸರಿ ಈ ರೀತಿ ಚೆನ್ನಾಗಿ ಕುದಿಸೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಹಾಗೆ ನಾನು ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಸಹಿತ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ರೀತಿ ಕುದೀತಾ ಇದೆ. ಇವಾಗ ನಾವು ಮಾಡಿಟ್ಟಿರೋ ಒಗ್ಗರಣೆನ ಇದಕ್ಕೆ ಸೇರಿಸೋಣ. ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ನೋಡಿ, ಇವಾಗ ಈ ಒಗ್ಗರಣೆ ಸೇರಿಸಿ ಹಾಗೆ ಈ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಬಿಸಿ ಸಾಂಬಾರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಗ್ಗರಣೆ ಪಾತ್ರೆಗೆ ಹತ್ತಿರೋಂತಹ ತುಪ್ಪ ಆಗಲಿ, ಎಣ್ಣೆ ಆಗಲಿ ಅಥವಾ ಜೀರಿಗೆ, ಸಾಸಿವೆ ಎಲ್ಲ ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ತೀನಿ. ಹಾಗೆ ಇವಾಗ ನೋಡಿ ಸಾಂಬಾರು ಇವಾಗ ಕುದೀತಾ ಇದೆ. ಲಾಸ್ಟಲ್ಲಿ ನಾನು ಇಲ್ಲಿ ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೊನೆಯದಾಗಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರೋವರೆಗೂ ಕುದಿಸಿದ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ
ನಮ್ಮ ದಿಢೀರ್ ಸಾಂಬಾರು ರೆಡಿಯಾಗಿದೆ. ಇವಾಗ ಇದನ್ನು ನಾನು ಪಾತ್ರೆಗೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಬೇಳೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನಾನು ಈ ಸಾಂಬಾರನ್ನ ಸರ್ವ್ ಮಾಡೋಣ ಬನ್ನಿ. ಅನ್ನದ ಜೊತೆ ಬಿಸಿ ಬಿಸಿಯಾದ ಸಾಂಬಾರು ರೆಡಿಯಾಗಿದೆ. ಹಾಗೆ ಇವಾಗ ಬಿಸಿಲಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಮಜ್ಜಿಗೆನೂ ಮಾಡ್ಕೊಂಡಿದ್ದೀನಿ. ಅನ್ನ ಸಾಂಬಾರು ಇದ್ಮೇಲೆ ಸೈಡಿಗೆ ಒಂದು ಹಪ್ಪಳನೂ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಮ್ಮ ದಿಢೀರ್ ಸಾಂಬಾರು ರೆಡಿ ಆಯಿತು. ನೀವು ಸಹ ಈ ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.